ಹಿರಿಯ ಕಾಂಗ್ರೆಸ್ ಶಾಸಕರನ್ನ ಕೆಣಕಿದ ಜೆಡಿಎಸ್ ನಾಯಕರು. ವಿಧಾನಸೌಧದ ಮೊಗಸಾಲೆಯಲ್ಲಿ ಸ್ವಾರಸ್ಯಕರ ಸನ್ನಿವೇಶವೊಂದು ನಡೆದಿರುವಂತದ್ದು. ನಿನ್ನೆ ವಿಧಾನಸೌಧದಲ್ಲಿ ಕುತೂಹಲಕಾರಿ ಸಂಭಾಷಣೆ ಕೂಡ ನಡೆದಿದೆ. ಸಚಿವ ಸ್ಥಾನ ಸಿಗದೆ ಶಾಸಕ ತನ್ವೀರ್ ಸೇಠ್ ಅವರು ಅಸಮಾಧಾನಗೊಂಡಿದ್ದಾರೆ. ಹಿರಿಯ ಕಾಂಗ್ರೆಸ್ ಶಾಸಕರನ್ನ ಕೆಣಕಿದ ಜೆಡಿಎಸ್ ಶಾಸಕರು. ಇನ್ನ ವಿಧಾನಸೌಧದ ಮೊಗಸಾಲೆಯಲ್ಲಿ ಸ್ವಾರಸ್ಯಕರ ಸನ್ನಿವೇಶ ನಡೆದಿದೆ. ನಿನ್ನೆ ವಿಧಾನಸೌಧದಲ್ಲಿ ಕುತೂಹಲಕಾರಿ ಸಂಭಾಷಣೆ ಕೂಡ ಆಗಿರುವಂತದ್ದು. ಸಚಿವ ಸ್ಥಾನ ಸಿಗದೆ ಶಾಸಕ ತನ್ವೀರ್ ಸೇಠ್ ಅಸಮಾಧಾನಗೊಂಡಿದ್ದಾರೆ. ಈಗಲೂ ಕೂಡ ಡಿಕೆ ಸಂಪುಟ ಸೇರಲು ಕಸರತ್ತನ್ನ ಕೂಡ ನಡೆಸಿದ್ರು ಕಾಂಗ್ರೆಸ್ನ ಶಾಸಕರಾದಂತಹ ತನ್ವೀರ್ ಸೇಠ್. ಆದ್ರೆ ಈ ಬಾರಿಯೂ ಕೂಡ ತನ್ವೀರ್ಗೆ ಈ ಒಂದು ಸಚಿವ ಸ್ಥಾನ ಒಲಿದಿಲ್ಲ. ನಿನ್ನೆ ಎಚ್.ಡಿ. ರೇವಣ್ಣ ಮತ್ತು ತನ್ವೀರ್ ಸೇಠ್ ಮುಖಾಮುಖಿಯಾಗಿದ್ದಾರೆ ಮೊಗಸಾಲೆಯಲ್ಲಿ, ವಿಧಾನಸೌಧದ ಮೊಗಸಾಲೆಯಲ್ಲಿ. ಮಾತುಕತೆ ವೇಳೆ ತನ್ವೀರ್ ಸೇಠ್ ಕಾಲೆಳೆದ ಎಚ್.ಡಿ. ರೇವಣ್ಣ. ಶಾಸಕ ತನ್ವೀರ್ ಸೇಠ್ಗೆ ಎಚ್.ಡಿ. ರೇವಣ್ಣ ಉಚಿತ ಸಲಹೆಯನ್ನ ಕೂಡ ನೀಡಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಸಭೆ ಮಾಡಿದ್ರೆ ಏನು ಉಪಯೋಗ? ಸಂಪುಟ ವಿಸ್ತರಣೆಗೂ ಮುನ್ನ ಎಚ್.ಡಿ.ಕೆ ಭೇಟಿ ಮಾಡಬೇಕಾಗಿತ್ತು ಅಂತ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಎಚ್.ಡಿ.ಕೆ ಜೊತೆ ಮಾತುಕತೆ ನಡೆಸಬೇಕಾಗಿತ್ತು. ಕೊಡ್ತಿದ್ರೇನೋ. ಆಗ ಪಕ್ಷ ಬಿಟ್ಟು ಹೋಗುವ ಭಯ ಡಿ.ಕೆ ಶಿವಕುಮಾರ್ ಅವ್ರಿಗೆ ಕಾಡ್ತಾ ಇತ್ತು. ತನ್ವೀರ್ ಸೇಠ್ ಅವರೇ ನಿಮಗೆ ಸಚಿವ ಸ್ಥಾನ ಕೊಡ್ತಾ ಇದ್ರು. ಎಲ್ಲ ಮುಗಿದು ಹೋದ್ಮೇಲೆ ಸಭೆ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಕಾಲೆಳೆದಿರುವಂಥದ್ದು. ನಮ್ಮ ಕಡೆ ಬಂದ್ಬಿಡಿ ಅಂತ ರೇವಣ್ಣ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ. ಸದನದಲ್ಲಿ ಹಾಸ್ಯಮಯವಾಗಿ ಕೊನೆಗೊಂಡಂತಹ ಮಾತುಕತೆ ಇದು. ರೇವಣ್ಣ ಮಾತಿಗೆ ನಗೆಯ ಅಲೆಯಲ್ಲಿ ತೇಲಿದ ನಾಯಕರು. ಹಿರಿಯ ಕಾಂಗ್ರೆಸ್ ಶಾಸಕರನ್ನ ಕೆಣಕಿದ ಜೆಡಿಎಸ್ ನಾಯಕರು. ಇದೀಗ ವಿಧಾನಸೌಧದ ಮೊಗಸಾಲೆಯಲ್ಲಿ ಸ್ವಾರಸ್ಯಕರ ಸನ್ನಿವೇಶವೊಂದು ನಡೆದಿದೆ. ನಿನ್ನೆ ವಿಧಾನಸೌಧದಲ್ಲಿ ಕುತೂಹಲಕಾರಿ ಸಂಭಾಷಣೆ ಕೂಡ ನಡೆದಿರುವಂಥದ್ದು. ಕಾಲೆಳೆದಿದ್ದಾರೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಸಚಿವ ಸ್ಥಾನ ಸಿಗದೆ ಕಾಂಗ್ರೆಸ್ನ ಶಾಸಕ ತನ್ವೀರ್ ಸೇಠ್ ಅಸಮಾಧಾನಗೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಭಾರಿ ಕಸರತ್ತನ್ನ ಕೂಡ ನಡೆಸಿದ್ರು ತನ್ವೀರ್ ಸೇಠ್ ಅವರು. ಆದ್ರೆ ಈ ಬಾರಿಯೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಕ್ಲಿಲ್ಲ. ಈ ಒಂದು ಕಾರಣಕ್ಕೆ ಈಗ ನಿನ್ನೆ ಎಚ್.ಡಿ. ರೇವಣ್ಣ ಮತ್ತೆ ತನ್ವೀರ್ ಸೇಠ್ ಅವರು ಮುಖಾಮುಖಿಯಾಗಿದ್ದಾರೆ. ಮೈಸೂರು ಭಾಗದ ನಾಯಕರು ಇವರಿಬ್ರು ಕೂಡ. ಮಾತುಕತೆ ವೇಳೆ ತನ್ವೀರ್ ಸೇಠ್ ಕಾಲೆಳೆದಿರುವಂಥದ್ದು ಎಚ್.ಡಿ. ರೇವಣ್ಣ. ಬಂದ್ಬಿಡಿ ಕಾಂಗ್ರೆಸ್ ಶಾಸಕರಿಗೆ ಅಂತ ಒಂದು ಕಾಲೆಳೆದಿರುವಂಥದ್ದು. ತನ್ವೀರ್ ಸೇಠ್ಗೆ ಉಚಿತ ಸಲಹೆಯನ್ನ ಕೂಡ ನೀಡಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಸಭೆ ಮಾಡಿದ್ರೆ ಈಗ ಏನು ಉಪಯೋಗ ಅಂತ ಹೇಳಿದ್ದಾರೆ. ಸಂಪುಟ ವಿಸ್ತರಣೆಗೂ ಮುನ್ನ ನೀವು ಎಚ್.ಡಿ.ಕೆನ ಭೇಟಿ ಮಾಡಬೇಕಾಗಿತ್ತು. ಒಂದು ವೇಳೆ ನೀವೇನಾದ್ರೂ ದೆಹಲಿಗೆ ಹೋಗಿ ಎಚ್.ಡಿ.ಕೆ ಅವರನ್ನೇನಾದ್ರೂ ಭೇಟಿಯಾಗಿ ಮಾತುಕತೆಯನ್ನ ನಡೆಸಬೇಕಾಗಿತ್ತು. ಆಗ ನೋಡಿ ಪಕ್ಷ ನಿಮ್ಮನ್ನ ಬಿಟ್ಟು ಹೋಗುವ ಭಯ ಕಾಡ್ತಾ ಇತ್ತು. ಆಗ ಡಿ.ಕೆ ಶಿವಕುಮಾರ್ ಅವರು ನಿಮಗೆ ಸಚಿವ ಸ್ಥಾನ ಕೊಡ್ತಿದ್ರು ಅಂತ ಕಾಲೆಳೆದಿರುವಂಥದ್ದು. ರೇವಣ್ಣ ಅವರು ಎಲ್ಲ ಮುಗಿದ ಮೇಲೂ ಈಗ ಸಭೆ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಕಾಲೆಳೆದಿದ್ದಾರೆ ವಿಧಾನಸೌಧದ ಮೊಗಸಾಲೆಯಲ್ಲಿ.